Good morning everyone. In previous class, we shall discuss about the occurrence of carbon, bonding in carbon or covalent bond, formation of covalent bond. Now, today we are going to study the topic formation of double covalent bond in oxygen molecules. So, what is the symbol of oxygen? The symbol of oxygen is O. And what is the molecular formula of oxygen? The molecular formula of oxygen is O2. The molecular formula of oxygen is O2. And the symbol of oxygen is O. So in the case of oxygen, we see the formation of double bond between two oxygen atoms. So observe this equation. So in between the oxygen atoms, here two lines are formed. So these two lines indicates the double bond. ಸೊ ನೀವು ಈಕ್ವೇಷನನ್ನು ನೋಡ್ರಿ, ಈ ಈಕ್ವೇಷನನ್ನು ನೋಡಿದಾಗ ಇದರಲ್ಲಿ ಇರ್ತಕ್ಕಂಥ ಏನು ಆಕ್ಸಿಜನ್ ಆಟಮ್ ಇದೆಯೋ, ಈ ಆಕ್ಸಿಜನ್ ಮತ್ತು ಆಕ್ಸಿಜನ್ ಮಧ್ಯ ಎರಡು ಗೆರೆಯನ್ನು ಇದೆ. ಸೊ ಈ ಎರಡು ಗೆರೆಯನ್ನು ಏನು ಇಂಡಿಕೇಟ್ ಮಾಡುತ್ತಪ್ಪ ಅಂದರೆ, ಸೊ ಇಟ್ಸ್ ಇಂಡಿಕೇಟ್ಸ್ ದಟ್ ಡಬಲ್ ಬಾಂಡ್. ಅದನ್ನು ಒಂದು ಡಬಲ್ ಬಾಂಡ್ ಅಂತ ಇದನ್ನ ಇಂಡಿಕೇಟ್ ಮಾಡುತ್ತೆ. ಸೊ this is because an atom of oxygen has 6 electrons in its L shell. So the atomic number of oxygen is 8. So what is the atomic number of oxygen? Oxygen in the atomic number is to N2. So in K shell, it's accommodate 2 electrons, and L shell it accommodates 6 and totally 8 electrons. K shell ಅಲ್ಲಿ 2 electrons ಅನ್ನು ಇರುತ್ತೆ, L shell ಅಲ್ಲಿ 6 electrons ಅನ್ನು ಇರುತ್ತೆ, ಟೋಟಲ್ 8 electrons ಅನ್ನು ಆಗುತ್ತೆ. And it requires 2 more electrons to complete its octet. ನಿಮಗೆಲ್ಲರಿಗೂ ಕೂಡ ಗೊತ್ತು ಏನು ಆಕ್ಟೇಟ್. ಆಕ್ಟೇಟ್ ಅಂದರೆ ಔಟರ್ ಮೋಸ್ಟ್ ಶೆಲ್ಲಲ್ಲಿ ಮ್ಯಾಕ್ಸಿಮಮ್ 8 ಎಲೆಕ್ಟ್ರಾನ್ಸ್ ಇದ್ದರೆ ಅದು ಒಂದು ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದು ಶೆಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇಲ್ಲಿ ಕೆ ಶೆಲ್ ಅಟಾಮಿಕ್ ನಂಬರ್ ಆಫ್ ಆಕ್ಸಿಜನನ್ನು 8 ಆಗಿರೋದ್ರಿಂದ ಕೆ ಶೆಲ್ಲಲ್ಲಿ 2 ಎಲೆಕ್ಟ್ರಾನ್ಸ್, ಎಲ್ ಶೆಲ್ಲಲ್ಲಿ 6 ಎಲೆಕ್ಟ್ರಾನ್ಸ್, ಟೋಟಲ್ 8 ಎಲೆಕ್ಟ್ರಾನ್ಸನ್ನು ಆಗುತ್ತೆ. ಬಟ್ ಎಲ್ ಶೆಲ್ಲಲ್ಲಿ ಇನ್ನೂ ಎಷ್ಟು ಎಲೆಕ್ಟ್ರಾನ್ಸನ್ನು ಹಾಕಿದರೆ ಇಲ್ಲಿ ಆಕ್ಟೇಟ್ ಸ್ಟ್ರಕ್ಚರನ್ನು ಆಗುತ್ತೆ? ಇನ್ನು 2 ಎಲೆಕ್ಟ್ರಾನ್ಸನ್ನು ನಾವು ಹಾಕಿದರೆ ಏನಾಗುತ್ತೆ, ಇಲ್ಲಿ ಒಂದು ಆಕ್ಟೇಟ್ ಸ್ಟ್ರಕ್ಚರನ್ನು ಆಗುತ್ತೆ. ಒಂದು ಕಂಪ್ಲೀಟ್ ಆಕ್ಟೇಟ್ ಮೀನ್ಸ್ 8 ಎಲೆಕ್ಟ್ರಾನ್ಸನ್ನು ಆಗುತ್ತೆ. ಸೊ ಈಚ್ ಆಟಮ್ ಆಫ್ ಆಕ್ಸಿಜನ್ ಶೇರ್ 2 electrons with another atom of oxygen to give us the structure. ಸೊ ಹಾಗಾಗಿ ಏನಾಗುತ್ತೆ ಅಂದರೆ ಪ್ರತಿಯೊಂದು ಏನು ಆಕ್ಸಿಜನ್ ಆಟಮನ್ನು ಇದೆಯೋ, ಸೊ ಈ ಒಂದು ಆಕ್ಸಿಜನ್ ಆಟಮಲ್ಲಿ ಔಟರ್ ಮೋಸ್ಟ್ ಶೆಲ್ಲಲ್ಲಿ 6 ಎಲೆಕ್ಟ್ರಾನ್ಸನ್ನು ಇದೆ ನೋಡಿರಿ. 1 2 3 4 5 6 ಪ್ಲಸ್ ಆಕ್ಸಿಜನ್ 1 2 3 4 5 6 ಈ ಕ್ರಾಸ್ ಮಾರ್ಕ್ಸ್ ಇದೆಯಲ್ಲ, ಅದನ್ನು ಎಲೆಕ್ಟ್ರಾನ್ಸ್ ಇಟ್ಸ್ ಕ್ಯಾನ್ ಬಿ ಶೋಸ್ ದಟ್ ದ ಎಲೆಕ್ಟ್ರಾನ್. ಈ 2 ಎಲೆಕ್ಟ್ರಾನ್ಸ್ ಈ ಆಕ್ಸಿಜನ್ ಪ್ಲಸ್ ಆಕ್ಸಿಜನ್ ಎರಡೂ ಕೂಡ ಕಂಬೈನನ್ನು ಆಗಿ ಇಲ್ಲೇನಾಗುತ್ತೆ, ಒಂದು ಕಂಪ್ಲೀಟ್ ಆಗಿರ್ತಕ್ಕಂತಹ ಸ್ಟ್ರಕ್ಚರ್ ಆಕ್ಸಿಜನ್ ಮಾಲಿಕ್ಯೂಲಿನ ಸ್ಟ್ರಕ್ಚರನ್ನು ಆಗ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಸೊ ಇಲ್ಲಿ ಏನು ಔಟರ್ ಮೋಸ್ಟ್ ಶೆಲ್ಲಲ್ಲಿ 6 ಎಲೆಕ್ಟ್ರಾನ್ಸನ್ನು ಇದೆಯೋ, ಈ 6 ಎಲೆಕ್ಟ್ರಾನ್ಸನ್ನು ಶೇರ್ ಮಾಡಿಕೊಂಡು ಏನಾಗುತ್ತೆ, ಒಂದು ಕಂಪ್ಲೀಟ್ ಆಗಿರ್ತಕ್ಕಂತಹ ಸ್ಟ್ರಕ್ಚರನ್ನು ಆಗುತ್ತೆ. Here the 2 electrons contributed by each oxygen atom and give rise to 2 shared pair of electrons, and this is constitute a double bond between the 2 atoms. ಏನು ಇವು 2 ಸ್ಟ್ರಕ್ಚರ್ ಆಕ್ಸಿಜನ್ ಆಟಮ್ಸನ್ನು ಇದೆಯೋ, ಈ ಆಕ್ಸಿಜನ್ ಆಟಮನ್ನು ಕಂಬೈನನ್ನು ಆಗಿ ಏನು 1 2 3 4 5 6 ಆ್ಯಂಡ್ 7 8 ಅಂದರೆ 2 ಆಕ್ಸಿಜನನ್ನು ಕಂಬೈನ್ ಆಗಿ ಏನಾಗುತ್ತೆ, ಒಂದು ಇನ್ ಬಿಟ್ವೀನ್ ದ ಕಾರ್ಬನ್ ಆಟಮ್ಸ್ ಡಬಲ್ ಬಾಂಡನ್ನು ಫಾರ್ಮೇಷನನ್ನಾಗಿ ಇಲ್ಲಿ ಒಂದು ಆಕ್ಸಿಜನ್ ಮಾಲಿಕ್ಯೂಲನ್ನು ಫಾರ್ಮೇಷನನ್ನು ಆಗುತ್ತೆ. ಸೊ ಇಲ್ಲಿ
ಸೊ ಆಕ್ಸಿಜನ್ ಮಧ್ಯೆ 2 ಕ್ರಾಸನ್ನು ಇದ್ದಾವೆ, 4 ಕ್ರಾಸನ್ನು ಇದೆ, 1 2 3 4 4 ಕ್ರಾಸ್ ಇದೆ. ಸೊ ಪ್ರತಿಯೊಂದು ಕ್ರಾಸನ್ನು ಇಟ್ಸ್ ಕ್ಯಾನ್ ಬಿ ಅಂಡ್ ಶೋಸ್ ದಟ್ ದ 1 ಎಲೆಕ್ಟ್ರಾನ್ ಈಸ್ ಈಕ್ವಲ್ ಟು ದಟ್ ಆಫ್ ದ 2 ಎಲೆಕ್ಟ್ರಾನ್ಸ್. ಸೊ ಹಾಗಾಗಿ 1 2 3 4 5 6 7 8 ಮತ್ತು ಈ ಮಧ್ಯದಲ್ಲಿರ್ತಕ್ಕಂತಹ ಏನು ಎಲೆಕ್ಟ್ರಾನ್ಸ್ಗಳನ್ನು ಇದೆಯೋ, ಸೊ ಇದನ್ನು ಲೆಫ್ಟ್ ಸೈಡಲ್ಲಿರ್ತಕ್ಕಂತಹ ಮತ್ತು ರೈಟ್ ಸೈಡ್ ಇರ್ತಕ್ಕಂತಹ ಏನು ಆಕ್ಸಿಜನ್ ಆಟಮ್ ಇರುತ್ತೋ ಆ ಎರಡಕ್ಕೂ ಕೂಡ ಅಪ್ಲೈನ್ ಆಗಿ ಔಟರ್ ಮೋಸ್ಟ್ ಶೆಲ್ಲಲ್ಲಿ ಮ್ಯಾಕ್ಸಿಮಮ್ 8 ಎಲೆಕ್ಟ್ರಾನ್ಸನ್ನು ಇದ್ದು ಒಂದು ಆಕ್ಸಿಜನ್ ಮಾಲಿಕ್ಯೂಲನ್ನು ಫಾರ್ಮೇಷನ್ ಆಗುತ್ತೆ. ಸೊ ಹಾಗಾಗಿ ದಿಸ್ ಈಸ್ ದ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಆಫ್ ಆಕ್ಸಿಜನ್ ಮಾಲಿಕ್ಯೂಲ್ಸ್. ಮತ್ತು ಈ ಕಡೆ ಇನ್ ಬಿಟ್ವೀನ್ ದ ಕಾರ್ಬನ್ ಆಟಮ್ಸ್ ಹಿಯರ್ ಡಬಲ್ ಬಾಂಡ್ಸ್ ಆರ್ ಫಾರ್ಮ್ಡ್. ಕಾರ್ಬನ್ ಆಟಮಿನ ಮಧ್ಯಭಾಗದಲ್ಲಿ ಡಬಲ್ ಬಾಂಡನ್ನು ಫಾರ್ಮೇಷನ್ ಆಗಿದೆ, 2 ಗೆರೆಯನ್ನು ಇದೆ. ಆ 2 ಗೆರೆಯನ್ನು ನಾವು ಡಬಲ್ ಬಾಂಡ್ ಅಂತ ಕರಿತೀವಿ. ಆ ಡಬಲ್ ಬಾಂಡ್ ಬಿಟ್ವೀನ್ ದ 2 ಆಟಮ್ಸನ್ನು ಫಾರ್ಮೇಷನನ್ನಾಗಿ ಇಲ್ಲಿ ಏನಾಗುತ್ತೆ, ಒಂದು ಆಕ್ಸಿಜನ್ ಮಾಲಿಕ್ಯೂಲನ್ನು ಫಾರ್ಮೇಷನ್ ಆಗುತ್ತೆ. ಸೊ ಹಾಗಾಗಿ ದ ಅಟಾಮಿಕ್ ನಂಬರ್ ಆಫ್ ಆಕ್ಸಿಜನ್ ಈಸ್ 8. ಇಟ್ಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಈಸ್ 2 6. ಇಟ್ ಹ್ಯಾಸ್ 6 valence electrons because in the outermost shell here only 6 electrons is there and it needs 2 electrons to attain the stability or octet. So 2 oxygen atoms share 2 pair of electrons and resulting in the formation of double covalent bond in oxygen molecule and formation of triple covalent bond in nitrogen molecules. So what is the symbol of nitrogen? The symbol of nitrogen is capital N. So what is the atomic number of nitrogen? The atomic number of nitrogen is 7. So ಇಲ್ಲಿ ಅಟಾಮಿಕ್ ನಂಬರನ್ನು ನೈಟ್ರೋಜನ್ ಅಟಾಮಿಕ್ ನಂಬರ್ ಎಷ್ಟು? 7. So and its electronic configuration is 2 5. ಸೊ ಇದರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಎಷ್ಟಿದೆ ಅಂತ ಹೇಳಿದರೆ 2 ಮತ್ತು 5. ಕೆ ಶೆಲ್ಲಲ್ಲಿ 2, ಎಲ್ ಶೆಲ್ಲಲ್ಲಿ 5. ಸೊ ಇಟ್ಸ್ ವೇಲೆನ್ಸ್ ಈಸ್ 5. ಔಟರ್ ಮೋಸ್ಟ್ ಶೆಲ್ಲಲ್ಲಿ ಎಷ್ಟು ಎಲೆಕ್ಟ್ರಾನ್ಸನ್ನು ಇರುತ್ತೋ ಆ ಎಲೆಕ್ಟ್ರಾನ್ಸನ್ನು ನಾವು ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಸೊ ನೈಟ್ರೋಜನನ್ನು ಅಟಾಮಿಕ್ ನಂಬರ್ 7 ಆಗಿರೋದ್ರಿಂದ ಸೊ ಔಟರ್ ಮೋಸ್ಟ್ ಶೆಲ್ಲಲ್ಲಿ ಸೊ 5 ಎಲೆಕ್ಟ್ರಾನ್ಸನ್ನು ಇರುತ್ತೆ, ಅದನ್ನು ನಾವು ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಯಾಕಂದರೆ 2 + 5 7. ಸೊ ಇಟ್ಸ್ ನೀಡ್ಸ್ 3 more electrons to attain the stability. ಒಂದು ಆಕ್ಟೇಟ್ ಸ್ಟ್ರಕ್ಚರನ್ನು ಆಗಬೇಕಪ್ಪ ನೈಟ್ರೋಜನ್ ಅಂದರೆ ಇದಕ್ಕೆ ಇನ್ನೂ ಏನು ಬೇಕಾಗುತ್ತೆ, 3 ಎಲೆಕ್ಟ್ರಾನ್ಸನ್ನು ಬೇಕಾಗುತ್ತೆ ಒಂದು ಆಕ್ಟೇಟ್ ಆಗೋಕ್ಕೆ. 5 ಎಲೆಕ್ಟ್ರಾನ್ಸ್ ಆಲ್ರೆಡಿ ಇರುತ್ತೆ, ಇನ್ನು 3 ಎಲೆಕ್ಟ್ರಾನ್ಸ್ ಸೇರಿದರೆ ಎಷ್ಟಾಗುತ್ತೆ, ಇಲ್ಲಿ ಒಂದು 8 ಎಲೆಕ್ಟ್ರಾನ್ಸನ್ನು ಆಗುತ್ತೆ. ಸೊ 2 nitrogen atoms share 3 pair of electrons and resulting in the formation of triple covalent bond in nitrogen molecule. ಸೊ ಹಾಗಾಗಿ 2 ನೈಟ್ರೋಜನ್ ಆಟಮ್ಸಿನ ಮಧ್ಯಭಾಗದಲ್ಲಿ ಒಂದು ಟ್ರಿಪಲ್ ಕೋವಲೆಂಟ್ ಬಾಂಡ್, ಇಲ್ಲಿ ಎನ್ ಮತ್ತು ಎನ್ನಿನ ಮಧ್ಯ 3 ಗೆರೆಯನ್ನು ಇದೆ. ಸೊ ದಿಸ್ ಲೈನ್ಸ್ ಇಂಡಿಕೇಟ್ಸ್ ದಟ್ ದ ಟ್ರಿಪಲ್ ಕೋವಲೆಂಟ್ ಬಾಂಡ್, ಅದು ಟ್ರಿಪಲ್ ಕೋವಲೆಂಟ್ ಬಾಂಡ್. ಈ ಟ್ರಿಪಲ್ ಕೋವಲೆಂಟ್ ಬಾಂಡನ್ನು ಶೇರನ್ನು ಆಗಿ ಇಲ್ಲಿ ಏನಾಗುತ್ತೆ, ಒಂದು ನೈಟ್ರೋಜನ್ ಮಾಲಿಕ್ಯೂಲನ್ನು ಫಾರ್ಮೇಷನನ್ನು ಆಗುತ್ತೆ. ಸೊ ಹಿಯರ್ ನೈಟ್ರೋಜನ್ ಸೊ ಇನ್ ಆರ್ಡರ್ ಟು ಅಟೈನ್ ಆನ್ ಆಕ್ಟೇಟ್, so each nitrogen atom in a molecule of nitrogen contributes 3 electrons and giving rise to 3 shared pair of electrons, and this is said to constitute a triple bond between the 2 atoms. So this is the electron dot structure of nitrogen, and it is triple bond can be depicted. So in this equation, ಸೊ ಇಲ್ಲಿ ಎನ್ನಲ್ಲಿ 1 2 3 4 5 ಎಲೆಕ್ಟ್ರಾನ್ಸನ್ನು ಇದ್ದಾವೆ. ಈ ಕ್ರಾಸನ್ನು ಏನಿದೆಯೋ ಇಂಟು ಮಾರ್ಕನ್ನು ಏನಿದೆಯೋ ಇವು ಎಲೆಕ್ಟ್ರಾನ್ಸ್. ಇವು ಔಟರ್ ಮೋಸ್ಟ್ ಶೆಲ್ಲಲ್ಲಿ 5 ಎಲೆಕ್ಟ್ರಾನ್ಸ್ ಪ್ಲಸ್ 5 ಎಲೆಕ್ಟ್ರಾನ್ಸನ್ನು ಇದೆ. ಈ ಎರಡೂ ಕೂಡ ಕಂಬೈನನ್ನು ಆಗಿ ಈಚ್ ಎಲೆಕ್ಟ್ರಾನ್ ಈಸ್ ಈಕ್ವಲ್ ಟು ದಟ್ ಆಫ್ ದ 2 ಎಲೆಕ್ಟ್ರಾನ್ಸ್, 2 ಈಕ್ವಲಿಗಾಗಿ ಸಮವಾಗಿರುತ್ತೆ. ಸೊ ಈ ಎಲೆಕ್ಟ್ರಾನ್ಸನ್ನು ಎರಡೂ ನೈಟ್ರೋಜನ್ ಆಟಮನ್ನು ಸೇರಿ ಏನಾಗುತ್ತೆ, ಒಂದು ಕಂಪ್ಲೀಟ್ ಆಗಿರ್ತಕ್ಕಂತಹ ನೈಟ್ರೋಜನ್ ಮಾಲಿಕ್ಯೂಲನ್ನು ಫಾರ್ಮೇಷನ್ ಆಗಿದೆ. ಸೊ ಇನ್ ಬಿಟ್ವೀನ್ ದ
ಹೈಡ್ರೋಜನ್ ಆಟಮ್ ಸಿಂಗಲ್ ಲೈನ್ ಇಸ್ ಫಾರ್ಮ್ಡ್, ಸೊ ಇಟ್ ಇಸ್ ಕಾಲ್ಡ್ ಇಟ್ ಆಸ್ ಸಿಂಗಲ್ ಬಾಂಡ್. ಹೈಡ್ರೋಜನ್ ಮತ್ತು ಹೈಡ್ರೋಜನಿನ ಮಧ್ಯಭಾಗದಲ್ಲಿ ಸಿಂಗಲ್ ಲೈನ್ ಇದೆ, ಅದನ್ನು ನಾವು ಏನಂತ ಕರಿತೀವಿ, ಸಿಂಗಲ್ ಬಾಂಡ್ ಅಂತ ಕರಿತೀವಿ. ಸೊ ಆಕ್ಸಿಜನ್ ಮತ್ತು ಆಕ್ಸಿಜನ್ ಮಧ್ಯಭಾಗದಲ್ಲಿ ಎರಡು ಲೈನ್ಸ್ಗಳನ್ನು ಇದ್ದಾವೆ, ಆ ಎರಡು ಲೈನ್ಸನ್ನು ನಾವು ಏನಂತ ಕರಿತೀವಿ, ಡಬಲ್ ಬಾಂಡ್ ಅಂತ ಕರಿತೀವಿ. ಮತ್ತು ನೈಟ್ರೋಜನ್ ಮಧ್ಯೆ ಮೂರು ಲೈನ್ಸನ್ನು ಇದ್ದಾವೆ, ಆ ಮೂರು ಲೈನ್ಸನ್ನು ನಾವು ಏನಂತ ಕರಿತೀವಿ, ಟ್ರಿಪಲ್ ಬಾಂಡ್ ಅಂತ ಕರಿತೀವಿ. ಒಂದು ಹೈಡ್ರೋಜನ್ ಮಾಲಿಕ್ಯೂಲ್ ಆಗಿರ್ಬೋದು, ಆಕ್ಸಿಜನ್ ಮಾಲಿಕ್ಯೂಲ್ ಆಗಿರ್ಬೋದು, ನೈಟ್ರೋಜನ್ ಮಾಲಿಕ್ಯೂಲ್ ಆಗಿರ್ಬೋದು. ಸೊ ಇವೆಲ್ಲವೂ ಕೂಡ ಏನಾಗಿರುತ್ತೆ, ಒಂದಕ್ಕೊಂದು ಶೇರ್ ಆಗಿ ಕಂಬೈನನ್ನಾಗಿ ಒಂದು ಮಾಲಿಕ್ಯೂಲನ್ನು ಫಾರ್ಮೇಷನ್ ಆಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಆ್ಯಂಡ್ ದೆನ್ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ಸ್. ಸೊ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ಸ್. ಸೊ you observe this structure. So this is the structure of methane molecule. Methane is one of the compound. It is not an element. Methane ಅನ್ನಕ್ಕಂಥದ್ದು ಒಂದು ಕಾಂಪೌಂಡ್, because its molecular formula is CH4. ಸೊ ಇದ್ರ ಮಾಲಿಕ್ಯುಲರ್ ಫಾರ್ಮುಲಾ ಏನಾಗಿದೆ, CH4 ಅಂತ ಆಗಿದೆ. ಅಂದರೆ ಕಾರ್ಬನ್ ಆ್ಯಂಡ್ ಹೈಡ್ರೋಜನ್, ಮೋರ್ ದೆನ್ ಒನ್ ಎಲಿಮೆಂಟ್, ಸೊ ಇಟ್ ಈಸ್ ಕಾಲ್ ಇಟ್ ಆಸ್ ಕಾಂಪೌಂಡ್. ಒಂದಕ್ಕಿಂತ ಎರಡು ಎಲಿಮೆಂಟ್ಸನ್ನು ಇದ್ದಾವೆ, ಕಾರ್ಬನ್ ಮತ್ತು ಹೈಡ್ರೋಜನ್. ಎರಡು ಎಲಿಮೆಂಟ್ಸನ್ನು ಸೇರಿದರೆ ಅದನ್ನು ನಾವು ಏನಂತ ಕನ್ಸಿಡರ್ ಮಾಡ್ತೀವಿ, ಕಾಂಪೌಂಡ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಯು ಹ್ಯಾವ್ ಟು ಲೆಟ್ ಅಸ್ ನೌ ಟೇಕ್ ಎ ಲುಕ್ ಅಟ್ ದ ಮೀಥೇನ್. So the electron dot structure of methane, so which is a compound of carbon. So methane is widely used as a fuel and it is a major component of biogas. ಇದನ್ನು ವೈಡ್ಲಿ ಫ್ಯೂಯಲ್ ಆಗಿ ಇದನ್ನು ಯೂಸ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಇದನ್ನು ಮೇಜರ್ ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಬಯೋಗ್ಯಾಸ್ಗಳಲ್ಲಿ, ಅಂದರೆ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ CNG. ಇಟ್ ಈಸ್ ಮೇಜರ್ಲಿ component of biogas and compressed natural gas. It is also one of the simplest compound formed by carbon, methane. So it is one of the simplest compound formed by carbon. ಇದು ಒಂದು ಸಿಂಪ್ಲೆಸ್ಟ್ ಆಗಿರ್ತಕ್ಕಂತಹ ಒಂದು ಕಾಂಪೌಂಡ್. ಇದನ್ನು ಒಂದು ಕಾರ್ಬನ್ನಿಂದ ಫಾರ್ಮೇಷನ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ, ಯಾವುದೋ ಮೀಥೇನನ್ನು. So methane has a formula CH4. So hydrogen, as you know, its valency is 1. ನಿಮಗೆ ಗೊತ್ತಿದೆ ಹೈಡ್ರೋಜನನ್ನು, ಒಂದೇ ಒಂದು ಕಾರ್ಬನ್ ಆಟಮಿಂದ ಹೈಡ್ರೋಜನ್ ಆಟಮನ್ನು ಸೇರಿಸ್ಕೊಂಡು ಇಲ್ಲೇನು ಮಾಡುತ್ತೆ, ಒಂದು ಸ್ಟ್ರಕ್ಚರನ್ನು ಫಾರ್ಮೇಷನನ್ನು ಮಾಡುತ್ತೆ. ನಿಮಗೆಲ್ಲರಿಗೂ ಕೂಡ ಗೊತ್ತು ಹೈಡ್ರೋಜನ್ ಈಸ್ ವೇಲೆನ್ಸಿ ಏನೋ 1. ಸೊ ಕಾರ್ಬನ್ ಈಸ್ ಟೆಟ್ರಾವೇಲೆಂಟ್. ಕಾರ್ಬನನ್ನು ಏನಂತ ಕರಿತೀವಿ ನಾವು, ಟೆಟ್ರಾವೇಲೆಂಟ್. ಟೆಟ್ರಾವೇಲೆಂಟ್ ಮೀನ್ಸ್ 4 ಆಟಮ್ಸ್ ಅಂತ, ಬಿಕಾಸ್ ಇಟ್ ಹ್ಯಾಸ್ 4 ವೇಲೆನ್ಸ್ ಎಲೆಕ್ಟ್ರಾನ್. ಸೊ ಯಾಕೆ ಇದನ್ನು ನಾವು ಟೆಟ್ರಾವೇಲೆಂಟ್ ಅಂತ ಕರಿತೀವಿ ಅಂದರೆ, ಕಾರ್ಬನ್ ಅಟಾಮಿಕ್ ನಂಬರನ್ನು 6 ಆಗಿದೆ. ಸೊ ಕೆ ಶೆಲ್ಲಲ್ಲಿ 2 ಎಲೆಕ್ಟ್ರಾನ್ಸ್, ಎಲ್ ಶೆಲ್ಲಲ್ಲಿ 4 ಎಲೆಕ್ಟ್ರಾನ್ಸ್. ಸೊ ಹಾಗಾಗಿ ಇದನ್ನು ನಾವು ಟೆಟ್ರಾವೇಲೆಂಟ್ ಅಂತ ಕರಿತೀವಿ. ಸೊ ಬಿಕಾಸ್ ಇಟ್ ಹ್ಯಾಸ್ 4 ವೇಲೆನ್ಸ್ ಎಲೆಕ್ಟ್ರಾನ್ಸ್. ಔಟರ್ ಮೋಸ್ಟ್ ಶೆಲ್ಲಲ್ಲಿ 4 ಎಲೆಕ್ಟ್ರಾನ್ಸನ್ನು ಇರುತ್ತೆ. ಸೊ ಔಟರ್ ಮೋಸ್ಟ್ ಶೆಲ್ಲಲ್ಲಿ 4 ಎಲೆಕ್ಟ್ರಾನ್ಸ್ ಇದ್ದರೆ ಅದನ್ನು ನಾವೇನಂತ ಕರಿತೀವಿ, ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. So in order to achieve normal configuration, carbon share these electrons with 4 atoms of hydrogen. ಸೊ ಇಲ್ಲಿ ಒಂದು ಸ್ಟ್ರಕ್ಚರನ್ನು, ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಆಫ್ ಮೀಥೇನನ್ನು ಫಾರ್ಮೇಷನ್ ಆಗಬೇಕಂದ್ರೆ ಇಲ್ಲಿ ಕಾರ್ಬನ್ ಶೇರ್ ವಿತ್ 4 ಹೈಡ್ರೋಜನ್ ಆಟಮ್ಸ್. ಕಾರ್ಬನನ್ನು 4 ಹೈಡ್ರೋಜನ್ ಆಟಮ್ ಜೊತೆ ಶೇರನ್ನಾಗಿ ಒಂದು ಮೀಥೇನ್ ಆಗಿರ್ತಕ್ಕಂತಹ ಸ್ಟ್ರಕ್ಚರನ್ನು ಫಾರ್ಮೇಷನ್ ಆಗುತ್ತೆ. So such bonds which are formed by the sharing of electron pair between 2 atoms are known as covalent bond. Dear students, note down the point. So here covalent bond, here sharing of electrons are called covalent bonds. One carbon atoms combine with the 4 hydrogen atoms and form the methane compound. ಸೊ ಇಲ್ಲಿ ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್, ಇಲ್ಲಿ ಎಲೆಕ್ಟ್ರಾನ್ಸ್ಗಳನ್ನು ಶೇರಿಂಗನ್ನು ಮಾಡಿದ್ರೆ ಅಂತಹ ಒಂದು ಎಲೆಕ್ಟ್ರಾನ್ಸನ್ನು ನಾವು ಏನಂತ ಕರಿತೀವಿ, ಕೋವಲೆಂಟ್ ಬಾಂಡ್ ಅಂತ ಕರಿತೀವಿ. ಕೋವಲೆಂಟ್ ಬಾಂಡ್ ಆಸ್ ಸೀನ್ ಟು ಹ್ಯಾವ್ ಸ್ಟ್ರಾಂಗ್ ಬಾಂಡ್ ವಿತ್ ದ ಮಾಲಿಕ್ಯೂಲ್ಸ್, ಬಟ್ ಇಂಟರ್ ಮಾಲಿಕ್ಯುಲರ್ ಫೋರ್ಸಸ್ ಆರ್ ವೀಕ್.
ಕೋವಲೆಂಟ್ ಕಾರ್ಬನ್ ಟು ಕಾರ್ಬನ್ ಆಟಮ್ಸ್ ಏನಿದೆಯಾ, ಈ ಕಾರ್ಬನ್ ಟು ಕಾರ್ಬನ್ ಆಟಮ್ಸಲ್ಲಿ ಬಹಳಷ್ಟು ಸ್ಟ್ರಾಂಗ್ ಆಗಿರ್ತಕ್ಕಂತಹ ಒಂದು ಬಾಂಡನ್ನು ಫಾರ್ಮೇಷನ್ ಮಾಡ್ತಕ್ಕಂತಹ ಕೆಪಾಸಿಟಿಯನ್ನು ಇರುತ್ತೆ. ಸೊ ಹಾಗಾಗಿ ಅದನ್ನು ನಾವು ಇಂಟರ್ ಮಾಲಿಕ್ಯುಲರ್ ಫೋರ್ಸ್ ವೀಕ್ ಆಗಿರುತ್ತೆ. ಬಟ್ ಕಾರ್ಬನ್ ಟು ಕಾರ್ಬನ್ ಆಟಮ್ಸಿನ ಏನು ಒಂದು ಬಾಂಡನ್ನು ಇದೆಯೋ, ಇಲ್ಲಿ ನೋಡ್ರಿ ಸಿ ನಾಲ್ಕು ಕಡೆಯೂ ಕೂಡ ಏನಾಗಿದೆ, ಒಂದು ಗೆರೆ 4 ಗೆರೆಗಳನ್ನು ಇದ್ದಾವೆ. ಆ 4 ಗೆರೆಗಳನ್ನು ಇದ್ದರೆ ಸೊ ಅದನ್ನು ನಾವು ಏನಂತ ಕರಿತೀವಿ, ಸಿಂಗಲ್ ಬಾಂಡ್ಸ್ ಅಂತ ಕರಿತೀವಿ. ಮತ್ತು ಈ ಕಡೆ ಈಥೇನ್ ಮಾಲಿಕ್ಯೂಲಲ್ಲಿ ಕಾರ್ಬನ್ ಟು ಕಾರ್ಬನ್ನಿನ ಮಧ್ಯೆ ಒಂದು ಸಿಂಗಲ್ ಬಾಂಡ್ಗಳನ್ನು ಇದೆ. ಸೊ ಕಾರ್ಬನ್ ಟು ಕಾರ್ಬನ್ ಈಸ್ ವೆರಿ ಸ್ಟ್ರಾಂಗ್ ಬಾಂಡ್ ಬಿಕಾಸ್ ಇಟ್ಸ್ ದ ಲಾಂಗ್ ಚೈನ್ ಈಸ್ ಇಟ್ಸ್ ಕೆಪಾಸಿಟಿ ಟು ಫಾರ್ಮ್ ಎ ಲಾಂಗ್ ಚೈನ್. ಇಟ್ ಈಸ್ ದ ಯೂನಿಕ್ ಎಬಿಲಿಟಿ ಟು ಫಾರ್ಮ್ ಎ ಬಾಂಡ್ಸ್. ಕಾರ್ಬನ್ ಟು ಕಾರ್ಬನ್ ಏನಾಗಿರುತ್ತೆ, ಬಹಳಷ್ಟು ಸ್ಟ್ರಾಂಗನ್ನು ಬಾಂಡನ್ನು ಫಾರ್ಮೇಷನ್ ಮಾಡುತ್ತೆ. ಇದನ್ನು ಯೂನಿಕ್ ಎಬಿಲಿಟಿನ ಹೊಂದ್ಕೊಂಡಿರುತ್ತೆ. ಸೊ ಹಾಗಾಗಿ ಕಾರ್ಬನ್ ಮತ್ತು ಹೈಡ್ರೋಜನ್ ಆಟಮನ್ನು ನಾವು ಇಲ್ಲಿ ಸೆಲೆಕ್ಟ್ ಮಾಡ್ತೀವಿ. Since the electrons are shared between the atoms and now charged particles are formed, such covalent bonds are generally so poor conductors. So ಇಲ್ಲಿ electron, what is the electron? 1 carbon atoms are bounded to the 4 hydrogen atoms and form the methane molecule. ಇಲ್ಲಿ ಏನಾಗಿದೆ, 1 ಕಾರ್ಬನ್ ಆಟಮನ್ನು 4 ಹೈಡ್ರೋಜನ್ ಆಟಮ್ಸ್ ಜೊತೆ ಕಂಬೈನನ್ನಾಗಿ ಒಂದು ಆಕ್ಟೇಟ್ ಸ್ಟ್ರಕ್ಚರನ್ನಾಗಿ ಇಲ್ಲಿ ಮೀಥೇನ್ ಮಾಲಿಕ್ಯೂಲನ್ನು ಫಾರ್ಮೇಷನ್ ಆಗಿದೆ. ಸೊ ಕಾರ್ಬನ್ನಿನ ಔಟರ್ ಮೋಸ್ಟ್ ಶೆಲ್ಲಲ್ಲಿ 4 ಎಲೆಕ್ಟ್ರಾನ್ಸನ್ನು ಇರುತ್ತೆ. ಹೈಡ್ರೋಜನಲ್ಲಿ 4 ಹೈಡ್ರೋಜನ್ ಆಟಮ್ಸನ್ನು ಇದ್ದಾವೆ. 4 ಹೈಡ್ರೋಜನ್ ಆಟಮಲ್ಲಿ ಒಂದು ಹೈಡ್ರೋಜನ್ ಆಟಮನ್ನು ಕೂಡ ಸೇರಿಸಿದರೆ ಅದನ್ನು ಕೂಡ ಏನಾಗುತ್ತೆ, 4 ಹೈಡ್ರೋಜನ್ ಆಟಮ್ಸ್ಗಳನ್ನು ಇರುತ್ತೆ. ಕಾರ್ಬನ್ನಿನ 4 ಹೈಡ್ರೋಜನ್ ಮತ್ತು ಹೈಡ್ರೋಜನಿನ 4 ಆಟಮ್ಸ್, ಸೊ ಎರಡೂ ಕೂಡ ಸೇರಿ ಏನಾಗುತ್ತೆ, ಒಂದು ಆಕ್ಟೇಟ್ ಸ್ಟ್ರಕ್ಚರನ್ನು ಆಗುತ್ತೆ. ಇಲ್ಲಿ ಡಾಟ್ಸಿನ ಮುಖಾಂತರ ತೋರಿಸಿದ್ದಾರೆ. ಕ್ರಾಸ್ ಮತ್ತು ಡಾಟನ್ನು ಇದೆ. ಸೊ ಈ ಕ್ರಾಸ್ ಕಾರ್ಬನ್ನಿನ 4 ಎಲೆಕ್ಟ್ರಾನ್ಸ್ ಮತ್ತು ಹೈಡ್ರೋಜನಿನ 4 ಎಲೆಕ್ಟ್ರಾನ್ಸನ್ನು ಸೇರಿ ಒಂದು ಮೀಥೇನ್ ಮಾಲಿಕ್ಯೂಲನ್ನು ಇಲ್ಲಿ ಫಾರ್ಮೇಷನ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಸೊ ಇಲ್ಲಿ ಇನ್ನು ಕಾರ್ಬನ್ ಆಟಮ್ಸಿಗೆ ಇನ್ನು 4 ಹೈಡ್ರೋಜನ್ ಆಟಮ್ಸನ್ನು ಸೇರಿಸಿದಾಗ ಸೊ ಅದೇನಾಯ್ತು, ಒಂದು ಕಂಪ್ಲೀಟ್ ಆಗಿರ್ತಕ್ಕಂತಹ ಒಂದು ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರನ್ನು ಫಾರ್ಮೇಷನನ್ನು ಆಯಿತು. And then ethane molecules. So you have to see in the ethane molecules. So we have already now that the structure of methane. So another compound between the carbon and hydrogen is ethane. So ಇನ್ನೊಂದು ಕಾಂಪೌಂಡ್ ಫಾರ್ಮೇಷನ್ ಮಾಡ್ತಕ್ಕಂಥದ್ದೇನು ಕಾರ್ಬನ್ ಆ್ಯಂಡ್ ಹೈಡ್ರೋಜನ್ is ಯಾವುದು, ethane. And its formula is C2H6. What is the molecular formula of ethane? The molecular formula of ethane is C2H6. So in order to arrive the structure of simple carbon compounds, the first step is the link the carbon atoms together with a single bond. ಇಲ್ಲಿ ಒಂದು ಬಾಂಡನ್ನು ಕಾರ್ಬನ್ ಟು ಕಾರ್ಬನನ್ನು ಸಿಂಗಲ್ ಬಾಂಡನ್ನು ಫಾರ್ಮೇಷನನ್ನಾಗಿ ಇಲ್ಲಿ ಏನಾಗುತ್ತೆ, ಒಂದು ಡಾಟ್ ಸ್ಟ್ರಕ್ಚರನ್ನು ಇಲ್ಲಿ ಫಾರ್ಮೇಷನ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಫಾರ್ ಎಕ್ಸಾಂಪಲ್, ದ ಸ್ಟ್ರಕ್ಚರ್ ಆಫ್ ಈಥೇನ್, ಕಾರ್ಬನ್ ಆಟಮ್ಸ್ ಲಿಂಕ್ಡ್ ಟುಗೆದರ್ ವಿತ್ ಎ ಸಿಂಗಲ್ ಬಾಂಡ್. ಇಲ್ಲಿ ಏನಾಗಿದೆ, ಕಾರ್ಬನ್ ಆಟಮನ್ನು ಸಿಂಗಲ್ ಬಾಂಡಿಂದ ಇನ್ನೊಂದು ಕಾರ್ಬನ್ ಆಟಮಿಗೆ ಅಲ್ಲಿ ಲಿಂಕ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಸೊ 3 valency of each carbon atoms and remain unsatisfied. So each is bonded to 3 hydrogen atoms and giving a carbon atom to 3 hydrogen atoms. ಸೊ ಇಲ್ಲಿ ಏನಾಗಿದೆ, 2 ಕಾರ್ಬನ್ ಆಟಮ್ಸ್ ಇರೋದ್ರಿಂದ ಅದರಲ್ಲಿ ಎಷ್ಟಿದೆ ವೇಲೆನ್ಸಿನ 3 ಎಲೆಕ್ಟ್ರಾನ್ಸನ್ನು ವೇಲೆನ್ಸ್ ಇದೆ. ಇನ್ನು 3 ಎಲೆಕ್ಟ್ರಾನ್ಸ್ ಹೈಡ್ರೋಜನ್ ಆಟಮ್ಸನ್ನು ಸೇರಿ ಸೊ ಇಲ್ಲಿ ಎಲೆಕ್ಟ್ರಾನ್ಸ್ಗಳನ್ನು ಶೇರ್ ಮಾಡಿಕೊಂಡು ಒಂದು ಕಂಪ್ಲೀಟ್ ಆಗಿರ್ತಕ್ಕಂತಹ ಸ್ಟ್ರಕ್ಚರನ್ನು ಡಾಟ್ ಸ್ಟ್ರಕ್ಚರನ್ನು ಫಾರ್ಮೇಷನ್ ಆಗಿರ್ತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ತೀವಿ. ಸೊ ಇಲ್ಲಿ ನೋಡ್ರಿ, ಕಾರ್ಬನ್ ಟು ಕಾರ್ಬನ್ ಏನಾಗಿದೆ ಇಲ್ಲಿ, ಸೊ ಕಾರ್ಬನಲ್ಲಿ 4, ಹೈಡ್ರೋಜನಲ್ಲಿ 3, ಹೈಡ್ರೋಜನಲ್ಲಿ 3 ಇದ್ದಾವೆ, ಕಾರ್ಬನ್ನಲ್ಲಿ 4 ಇದ್ದಾವೆ. ಈ ಕಡೆನ ಹೈಡ್ರೋಜನಲ್ಲಿ 3 ಇದ್ದಾವೆ, ಕಾರ್ಬನ್ನಲ್ಲಿ 4 ಇದ್ದಾವೆ. ಸೊ ಕಂಪ್ಲೀಟ್ ಆಗಿ ಏನಾಗಿದೆ, ಇಲ್ಲಿ ಒಂದು ಆಕ್ಟೇಟ್ ಸ್ಟ್ರಕ್ಚರನ್ನು ಫಾರ್ಮೇಷನ್ ಆಗಿರೋದನ್ನು ನಾವಿಲ್ಲಿ ನೋಡ್ಬೋದು. 1 2 3 4 1 2 3 4 5 6 7 8. So you have to see that the between carbon to carbon 1 2
3 4 5 6 7 8. ಸೊ ಕಾರ್ಬನ್ ಟು ಕಾರ್ಬನ್ ಮಧ್ಯೆ 2 ಕ್ರಾಸನ್ನು ಇದೆ. ಸೊ ಒಂದು ಕ್ರಾಸ್ ಇಸ್ ಈಕ್ವಲ್ ಟು ದಟ್ ಆಫ್ ದ 2 ಎಲೆಕ್ಟ್ರಾನ್ಸ್. ಸೊ ಕಾರ್ಬನಲ್ಲಿ ಎಷ್ಟಿದೆ? ಸೊ ಒನ್ ಕ್ರಾಸ್, 2 ಕ್ರಾಸ್, 3 ಕ್ರಾಸ್ ಮತ್ತು 4 5 ಕ್ರಾಸ್. ಹೈಡ್ರೋಜನ್ 1 ಕ್ರಾಸ್, 2 ಹೈಡ್ರೋಜನ್ 1 ಡಾಟ್, 2 ಡಾಟ್, 3 ಡಾಟ್. ಸೊ here 6 plus 5 plus 3 8. ಸೊ 8 ಮಾಲಿಕ್ಯೂಲ್ 8 ಎಲೆಕ್ಟ್ರಾನ್ಸ್ಗಳನ್ನು ಇಲ್ಲಿ ಫಾರ್ಮೇಷನ್ ಆಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಸೊ ದಿಸ್ ಈಸ್ ದ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಆಫ್ ಈಥೇನ್ ಆ್ಯಂಡ್ ಫಾರ್ಮೇಷನ್ ಆಫ್ ವೆರಿ ಲಾರ್ಜ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್. ಸೊ ಕಾರ್ಬನ್, ಸೊ ಯು ನೋ ದಟ್, ಸೊ ಕಾರ್ಬನ್ ಹ್ಯಾಸ್ ದ ಯುನಿಕ್ ಎಬಿಲಿಟಿ to form a bond with other atoms of carbon. ಸೊ ಕಾರ್ಬನ್ ಅಂತಕ್ಕಂತಹದನ್ನು ಕಾರ್ಬನ್ ಅಂತಹ ಒಂದು ಬಾಂಡನ್ನು ಫಾರ್ಮೇಷನ್ ಮಾಡ್ತಕ್ಕಂತಹ ಆಟಮ್ ಹಾಗೆ ಯಾವುದೇ ಆಗಿರ್ತಕ್ಕಂಥ ಆಟಮನ್ನು ಇಲ್ಲ. ಇಟ್ ಈಸ್ ದ ಯುನಿಕ್ ಎಬಿಲಿಟಿ ಟು ಫಾರ್ಮ್ ದ ಬಾಂಡ್ಸ್ ವಿತ್ ಅದರ್ ಆಟಮ್ಸ್. ಇನ್ನೊಂದು ಆಟಮಿನ ಜೊತೆ ಬಾಂಡನ್ನು ಫಾರ್ಮೇಷನ್ ಮಾಡ್ತಕ್ಕಂತಹ ಒಂದು ಯುನಿಕ್ ಎಬಿಲಿಟಿಯನ್ನು ಇದನ್ನು ಹೊಂದ್ಕೊಂಡಿದೆ. ಆ್ಯಂಡ್ ಇಟ್ಸ್ ಎ ಲಾರ್ಜ್ ಮಾಲಿಕ್ಯೂಲ್ಸ್. ಏನು ಮಾಡುತ್ತೆ? ಇದನ್ನು ಲಾರ್ಜ್ ಮಾಲಿಕ್ಯೂಲ್ಸ್ಗಳನ್ನು ಕೊಡ್ತಕ್ಕಂತಹ ಕೆಪಾಸಿಟಿನ ಇದರಲ್ಲೇ ಇರುತ್ತೆ. ಸೊ ಕಾರ್ಬನ್ ಫಾರ್ಮ್ಸ್ ಎ ವೆರಿ ಲಾರ್ಜ್ ನಂಬರ್ ಆಫ್ ಕಾಂಪೌಂಡ್ಸ್. ಇಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ನಿಮಗೆ ಸ್ಟ್ರಕ್ಚರ್ಸನ್ನು ನೋಡ್ರಿ. ಕಾರ್ಬನನ್ನು ಒಂದು ಲಾರ್ಜ್ ನಂಬರ್ ಆಫ್ ಕಾಂಪೌಂಡ್ಸ್ಗಳನ್ನು ಫಾರ್ಮೇಷನ್ ಮಾಡ್ತಕ್ಕಂತಹ ಮಿಲಿಯನ್ಸ್ ಆಫ್ ಲ್ಯಾಕ್ಸ್ ಆಫ್ bonds are formed. So in between that carbon to carbon atoms ಅನ್ನು ಮಿಲಿಯನ್ ಲಕ್ಷಗಟ್ಟಲೆ ಆಗಿರ್ತಕ್ಕಂತಹ ಒಂದು ಚೈನನ್ನು ಫಾರ್ಮೇಷನ್ ಆಗಿ ಇಲ್ಲಿ ಬಾಂಡನ್ನು ಫಾರ್ಮೇಷನ್ ಮಾಡ್ತಕ್ಕಂಥದ್ದು ನಾವಿಲ್ಲಿ ನೋಡ್ತೀವಿ. ದ ನಂಬರ್ ಆಫ್ ಕಾಂಪೌಂಡ್ ಈಸ್ ಮೋರ್ ದೆನ್ 3 ಮಿಲಿಯನ್ಗಿಂತನೂ ಜಾಸ್ತಿ ಆಗಿರ್ತಕ್ಕಂತಹ ಒಂದು ಬಾಂಡನ್ನು ಫಾರ್ಮೇಷನ್, ಲಾಂಗ್ ಚೈನನ್ನು ಫಾರ್ಮೇಷನ್ ಮಾಡ್ತಕ್ಕಂಥ ಕೆಪಾಸಿಟಿಯನ್ನು ಕಾರ್ಬನಲ್ಲಿ ಇರುತ್ತೆ. ಇಲ್ಲಿ 1 2 3 4 5 6 6 ಅಷ್ಟೇ ಕಾರ್ಬನ್ ಟು ಕಾರ್ಬನನ್ನು ಎಕ್ಸಾಂಪಲ್ ಅಷ್ಟೇ ಕೊಟ್ಟಿದ್ದಾರೆ. ಈ ಥರ ನಾವು 3 ಮಿಲಿಯನ್ವರೆಗೂ ಕೂಡ ಏನು ಮಾಡ್ಬೋದು? ಕಾರ್ಬನ್ ಟು ಕಾರ್ಬನ್ ಆಟಮನ್ನು ಲಾಂಗ್ ಚೈನನ್ನು ಫಾರ್ಮೇಷನ್ ಆಗಿ ಒಂದು ಸ್ಟ್ರಾಂಗ್ ಬಾಂಡನ್ನು ಫಾರ್ಮೇಷನ್ಸನ್ನು ಮಾಡ್ಬೋದು. It is more than the number of compounds formed by all other elements. So this is because carbon atoms form bonds with other carbon atoms to form a long chain, branched chain and closed chain. So this property is called catenation. ಈ ಕಾರ್ಬನ್ ಆಟಮ್ಸನ್ನು ಏನಿದೆಯಾ, ಸೊ ಇದನ್ನು ಯಾವ ಥರ ಬಾಂಡನ್ನು ಫಾರ್ಮೇಷನ್ ಮಾಡುತ್ತಪ್ಪ ಅಂದರೆ ಲಾಂಗ್ ಚೈನಿನ ಮೂಲಕ, ಬ್ರ್ಯಾಂಚ್ಡ್ ಚೈನ್, ಮತ್ತು ಇಲ್ಲಿ 3 ಸ್ಟ್ರಕ್ಚರನ್ನು ತೋರಿಸಿದ್ದಾರೆ ಎಕ್ಸಾಂಪಲ್ಸ್ ಆಗಿ. ಫಸ್ಟ್ ಇರೋದು ಲಾಂಗ್ ಚೈನ್, ಸೆಕೆಂಡ್ ಇರೋದು ಬ್ರ್ಯಾಂಚ್ಡ್ ಚೈನ್, ಥರ್ಡ್ ಇರೋದು ಕ್ಲೋಸ್ಡ್ ರಿಂಗ್ ಚೈನ್. ಸೊ ಈ ಥರ ಏನು ಮಾಡುತ್ತೆ? ಕಾರ್ಬನ್ ಟು ಕಾರ್ಬನ್ ಆಟಮ್ಸನ್ನು ಬಾಂಡನ್ನು ಫಾರ್ಮೇಷನನ್ನಾಗಿ ಚೈನ್, ಬ್ರ್ಯಾಂಚ್ಡ್ ಚೈನ್, ಲಾಂಗ್ ಚೈನ್, ಬ್ರ್ಯಾಂಚ್ಡ್ ಚೈನ್ ಮತ್ತು ಕ್ಲೋಸ್ಡ್ ಚೈನಿನ ಮೂಲಕ ಏನಾಗುತ್ತೆ? ಇಲ್ಲಿ ಬಾಂಡ್ಗಳನ್ನು ಫಾರ್ಮೇಷನ್ ಮಾಡಿ ಇಲ್ಲಿ ಒಂದು ಸ್ಟ್ರಕ್ಚರನ್ನು ಫಾರ್ಮೇಷನ್ ಮಾಡುತ್ತೆ. ಸೊ ದಿಸ್ ಪ್ರಾಪರ್ಟಿ ಈಸ್ ಕಾಲ್ಡ್ ಕೆಟನೇಷನ್. ಸೊ ಆ ಒಂದು ಪ್ರಾಪರ್ಟಿಯನ್ನು ನಾವೇನಂತ ಕರಿತೀವಿ? ಕೆಟನೇಷನ್ ಅಂತ ಕರಿತೀವಿ. Since the valency of carbon is 4, it can form bond with other atoms or with other elements like hydrogen, oxygen, nitrogen, halogen, etc. ಈ ಕಾರ್ಬನಲ್ಲಿ ಔಟರ್ ಮೋಸ್ಟ್ ಶೆಲ್ಲಲ್ಲಿ 4 ಎಲೆಕ್ಟ್ರಾನ್ಸ್ಗಳಿರೋದ್ರಿಂದ ಸೊ ಈ ಒಂದು ಕಾರ್ಬನ್ ಆಟಮನ್ನು ಸೊ ಯಾವ್ದು ಜೊತೆ ಇದನ್ನ ಲಿಂಕ್ ಬಾಂಡ್ ಮಾಡ್ಬೋದು ಅಂದರೆ ಹೈಡ್ರೋಜನ್ ಜೊತೆ. ಹೈಡ್ರೋಜನ್ ಇಲ್ಲಿ ನೋಡಿರಿ, ಇಲ್ಲಿ ಹೈಡ್ರೋಜನ್ ಜೊತೆ ಇಲ್ಲಿ ಏನು ಮಾಡುತ್ತೆ? ಬಾಂಡನ್ನು ಫಾರ್ಮೇಷನ್ ಆಗುತ್ತೆ. ಸೊ ಹಾಗೆ ಆಕ್ಸಿಜನಿನ ಜೊತೆ ಮತ್ತು ನೈಟ್ರೋಜನಿನ ಜೊತೆ ಮತ್ತು ಹೆಲೋಜನ್ಸಿನ ಮೂಲಕ ಏನು ಮಾಡುತ್ತೆ? ಇಲ್ಲಿ ಒಂದು ಬಾಂಡನ್ನು ಫಾರ್ಮೇಷನ್ ಮಾಡ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಆ್ಯಂಡ್ ದೆನ್ ಹೈಡ್ರೋಕಾರ್ಬನ್ಸ್, ಸ್ಯಾಚುರೇಟೆಡ್ ಆ್ಯಂಡ್ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್. ಸೊ ಹೈಡ್ರೋಕಾರ್ಬನ್ಸ್ ಆರ್ ಕಾಂಪೌಂಡ್ಸ್ ಕಂಟೈನಿಂಗ್ ಕಾರ್ಬನ್ ಆ್ಯಂಡ್ ಹೈಡ್ರೋಜನ್ ಆಟಮ್ಸ್. ಏನಪ್ಪ ಇಲ್ಲಿ ಹೈಡ್ರೋಕಾರ್ಬನ್ಸ್ ಅಂದರೆ, ಹೈಡ್ರೋಕಾರ್ಬನ್ಸ್ ಏನು ಕಂಟೈನ್ ಮಾಡ್ಕೊಂಡಿರುತ್ತೆ? ಕಾರ್ಬನ್ ಮತ್ತು ಹೈಡ್ರೋಜನ್ ಆಟಮ್ಸನ್ನು ಕಂಟೈನ್ ಮಾಡ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್. ಸೊ ವಾಟ್ ಡು ಯು ಮೀನ್ ಬೈ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್? A saturated hydrocarbon means having single covalent bond between the carbon atoms and their name and their end with the ane. So single covalent bond in between the carbon atoms.
ಕಾರ್ಬನ್ನಿನ ಮಧ್ಯೆ ಏನಿರುತ್ತೆ, ಒಂದು ಸಿಂಗಲ್ ಕೋವಲೆಂಟ್ ಬಾಂಡ್. ಕಾರ್ಬನ್ ಮತ್ತು ಹೈಡ್ರೋಜನ್ ಮಧ್ಯೆನೂ ಕೂಡ ಏನಾಗಿದೆ, ಒಂದೇ ಒಂದು ಗೆರೆಗಳನ್ನು ತೋರಿಸಿದ್ದಾನೆ. ಅಥವಾ ಕಾರ್ಬನ್ ಟು ಕಾರ್ಬನ್ ಮಧ್ಯೆ ಏನಿರುತ್ತೆ, ಸಿಂಗಲ್ ಗೆರೆಯನ್ನು ಇರುತ್ತೆ, ಸಿಂಗಲ್ ಬಾಂಡನ್ನು ಇರುತ್ತೆ. ಆ ಸಿಂಗಲ್ ಬಾಂಡನ್ನು ಇದ್ದರೆ ನಾವೇನಂತ ಕರಿತೀವಿ ಇದನ್ನು? ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್. Saturated hydrocarbons means having single covalent bond the carbon atoms. ಕಾರ್ಬನ್ನಿನ ಮಧ್ಯೆ ಒಂದು ಸಿಂಗಲ್ ಬಾಂಡನ್ನು ಫಾರ್ಮೇಷನ್ ಆಗಿರುತ್ತೆ. ಸೊ ಇದನ್ನು ನಾವೇನಂತ ಕರಿತೀವಿ? ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಆಲ್ಕೇನ್ಸ್. So alkenes have all single covalent bond between the carbon atoms and their names end with ane. For example, ಇಲ್ಲಿ alkane. ಸೊ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಎಕ್ಸಾಂಪಲ್ ಏನು? ಆಲ್ಕೇನ್. ಸೊ ಈ ಆಲ್ಕೇನನ್ನು ಸಿಂಗಲ್ ಕೋವಲೆಂಟ್ ಬಾಂಡನ್ನು ಫಾರ್ಮೇಷನ್ ಏನು ಕಾರ್ಬನ್ನಿನ ಮಧ್ಯೆ ಆಗುತ್ತೋ, ಸೊ ಈ ಥರ ಸಿಂಗಲ್ ಬಾಂಡನ್ನು ಫಾರ್ಮೇಷನ್ ಆಗಿದ್ರೆ ಅದನ್ನು ನಾವು ಏನಂತ ಕರಿತೀವಿ? ಆಲ್ಕೇನ್ಸ್ ಅಂತ ಕರಿತೀವಿ. ಸೊ ಹೌ ಟು ನೋ? ಸೊ ಇಟ್ ಈಸ್ ಆ್ಯನ್ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್. ಇದು ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಅಂತ ನೀವು ಯಾವ ಥರ ಗುರುತು ಹಿಡಿತೀರಾ ಅಂದರೆ, ಸೊ ಇಟ್ ಈಸ್ ಎಂಡ್ ವಿತ್ ಇನ್ ಬಿಟ್ವೀನ್ ದ ಕಾರ್ಬನ್ ಆಟಮ್ಸ್ ಹಿಯರ್ ಸಿಂಗಲ್ ಬಾಂಡ್ ಈಸ್ ಫಾರ್ಮ್ಡ್. ಕಾರ್ಬನ್ನಿನ ಮಧ್ಯೆ ಸಿಂಗಲ್ ಕೋವಲೆಂಟ್ ಬಾಂಡನ್ನು ಫಾರ್ಮೇಷನ್ ಆಗಿದೆ ಅಂದರೆ, ಸೊ ಇದನ್ನ ಏನಂತ ಅರ್ಥ? ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಅಂತ. ಸೊ ಆ್ಯಂಡ್ ಇಟ್ ಈಸ್ ಎಕ್ಸಾಂಪಲ್ಸ್ ಆಫ್ ಆಲ್ಕೇನ್ ಅಂದರೆ, ಸೊ ಆಲ್ಕೇನ್ ಇಟ್ ಈಸ್ ಎಂಡ್ ವಿತ್ ANES. ಇಲ್ಲಿ ಆಲ್ಕೇನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ANE ಇಂದ ಅದನ್ನು ಎಂಡನ್ನು ಆದರೆ, ಸೊ ಅದನ್ನು ನಾವು ಏನಂತ ಕರಿತೀವಿ? ಆಲ್ಕೇನ್ಸ್ ಅಂತ ಕರಿತೀವಿ ಅಥವಾ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಅಂತ ಕರಿತೀವಿ. ಆ್ಯಂಡ್ ಇಲ್ಲಿ ಎಕ್ಸಾಂಪಲ್ಸ್ ಆಫ್ ಮೀಥೇನ್ ಆ್ಯಂಡ್ ಈಥೇನ್. ಸೊ ಮೀಥೇನ್ ಮತ್ತು ಈಥೇನಿನ ಎಕ್ಸಾಂಪಲಿನ ಮೂಲಕ ನೀವು ನೋಡ್ಬೋದು. ಎಲ್ಲದರಲ್ಲೂ ಕೂಡ ಏನಾಗಿದೆ, ಕಾರ್ಬನ್ ಮತ್ತು ಹೈಡ್ರೋಜನ್ ಮತ್ತು ಸಿಂಗಲ್ ಲೈನನ್ನು ಅಂದರೆ ಸಿಂಗಲ್ ಕೋವಲೆಂಟ್ ಬಾಂಡನ್ನು ಫಾರ್ಮೇಷನ್ ಆಗಿದೆ. ಸೊ ಇದನ್ನು ನಾವೇನಂತ ಕರಿತೀವಿ? ಆಲ್ಕೇನ್ಸ್ ಅಥವಾ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಅಂತ ಕರಿತೀವಿ. ಆ್ಯಂಡ್ ದೆನ್ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್. So unsaturated hydrocarbons means having double or triple covalent bond between two carbon atoms. Nodili, observe here, note down the point. Here saturated means in between the carbon atoms single bond is formed. Il unsaturated hydrocarbons are alkenes or alkynes. Unsaturated hydrocarbons ಯಾವುದು? ಎಕ್ಸಾಂಪಲ್ಸ್ ಆಲ್ಕೀನ್ಸ್ ಮತ್ತು ಆಲ್ಕೈನ್ಸ್. So unsaturated hydrocarbons having double or triple bond between the two carbon atoms. ಎರಡು ಕಾರ್ಬನ್ ಆಟಮ್ಸಿನ ಮಧ್ಯೆ ಡಬಲ್ ಅಥವಾ ಟ್ರಿಬಲ್ ಬಾಂಡನ್ನು ಫಾರ್ಮೇಷನ್ ಆದರೆ, ಸೊ ಅದನ್ನು ನಾವು ಏನಂತ ಕರಿತೀವಿ? ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಅಥವಾ ಆಲ್ಕೀನ್ಸ್ ಆ್ಯಂಡ್ ಆಲ್ಕೈನ್ಸ್ ಅಂತ ಕರಿತೀವಿ. ಇಲ್ಲಿ ಆಲ್ಕೀನ್ಸ್ ಹ್ಯಾವ್ ಡಬಲ್ ಕೋವಲೆಂಟ್ ಬಾಂಡ್ ಬಿಟ್ವೀನ್ ಟೂ ಕಾರ್ಬನ್ ಆಟಮ್ಸ್ ಆ್ಯಂಡ್ ನೇಮ್ಸ್ ಆರ್ ಎಂಡ್ ವಿತ್ ಏನ್. ಈ ಆಲ್ಕೀನ್ಸ್ನ ಕಾರ್ಬನ್ನಿನ ಮಧ್ಯೆ ಏನಿರುತ್ತೆ, ಡಬಲ್ ಬಾಂಡನ್ನು ಫಾರ್ಮೇಷನ್ ಆಗುತ್ತೆ. ಇಲ್ಲಿ ನೋಡಿರಿ, ಕಾರ್ಬನ್ ಮತ್ತು ಈಥೀನ್ C2H4 ಇಟ್ ಈಸ್ ಎಂಡ್ ವಿತ್ ENE ಇಂದ ಇದನ್ನು ಈಥೀನ್ ಅಂದರೆ ENE ಇಂದ ಅದನ್ನು ಎಂಡ್ ಆಗಿದೆ. ENE ಇಂದ ಅದನ್ನು ಎಂಡ್ ಆಗಿದೆ ಅಂದರೆ, ಸೊ ಇದನ್ನು ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಮತ್ತು ಆಲ್ಕೀನ್ ಅಂತ. ಸೊ ಹೌ ಟು ನೋ ಇಟ್ ಈಸ್ ಆನ್ ಆಲ್ಕೀನ್? ನೀವು ಯಾವ ಥರ ಗುರುತು ಹಿಡಿತೀರಾ ಇದನ್ನು? ಆಲ್ಕೀನ್ ಅಂದರೆ ಇದನ್ನು ಇಂದ ಎಂಡ್ ಆಗುತ್ತೆ ಮತ್ತು ಕಾರ್ಬನ್ನಿನ ಮಧ್ಯೆ ಏನಾಗುತ್ತೆ, ಎರಡು ಕಾರ್ಬನ್ನಿಂದ ಮಧ್ಯೆ ಎರಡು ಲೈನ್ಸನ್ನು ಇರುತ್ತೆ. ಅಂದರೆ ಸಿಂಗಲ್ ಡಬಲ್ ಕೋವಲೆಂಟ್ ಬಾಂಡನ್ನು ಇರುತ್ತೆ. ಆ ಕಾರ್ಬನ್ನಿನ ಮಧ್ಯೆ ಡಬಲ್ ಕೋವಲೆಂಟ್ ಬಾಂಡ್ ಇದೆಯಪ್ಪ ಅಂದರೆ, ಸೊ ಅದೇನಂತ ಅರ್ಥ? ಆಲ್ಕೀನ್ ಅಂತ ಅರ್ಥ ಅಥವಾ ಈಥೀನ್ ಅಂತ ಅರ್ಥ. ಸೊ ಇಲ್ಲಿ ಪ್ರೋಪೀನಲ್ಲಿ ನೋಡ್ರಿ, ಇಲ್ಲಿ ಪ್ರೋಪೀನ್ ಅಂದರೆ 3 ಹೈಡ್ರೋಕಾರ್ಬನ್ಸ್ ಅಂತ. ಸೊ ಇಲ್ಲಿ the first member of alkene is ethene, second member is propene, third member is butene, fourth member is butene, and third member is propene, fourth member is butene, and fifth member is pentene, sixth member is hexene, seventh member is heptene, etc. So here the second member of ethene is alkene. The second member of alkene is ethene and third membrane is propene. So you have to put it to the 2C. In propene is 3C.
ಈಥೀನ್ ಅಂದರೆ 2 ಕಾರ್ಬನ್ ಆಟಮ್ಸನ್ನು ಇರುತ್ತೆ. ಪ್ರೋಪೀನ್ ಅಂದರೆ 3 ಕಾರ್ಬನ್ ಆಟಮ್ಸನ್ನು ಇರುತ್ತೆ. ಬ್ಯೂಟೀನ್ ಅಂದರೆ 4 ಕಾರ್ಬನ್ ಆಟಮ್ಸ್ ಇರುತ್ತೆ. ಪೆಂಟೀನ್ ಅಂದರೆ 5 ಕಾರ್ಬನ್ ಆಟಮ್ಸನ್ನು ಇರುತ್ತೆ. ಇಲ್ಲಿ ಈಥೀನ್ ಮತ್ತು ಪ್ರೋಪೀನ್ ಎರಡೇ ಎಕ್ಸಾಂಪಲ್ಸನ್ನು ಕೊಟ್ಟಿದ್ದಾರೆ. ಸೊ ಈ 2 ಎಕ್ಸಾಂಪಲ್ಸಲ್ಲಿ ಈಥೀನನ್ನು ಕಾರ್ಬನ್ ಟು ಕಾರ್ಬನ್ ಡಬಲ್ ಕೋವಲೆಂಟ್ ಬಾಂಡನ್ನು ಕೊಟ್ಟಿದ್ದಾರೆ. ಸೊ ಈ ಥರ ಕಾರ್ಬನ್ ಟು ಕಾರ್ಬನ್ ಮಧ್ಯೆ 2 ಬಾಂಡನ್ನು 2 ಗೆರೆಯನ್ನು ಇದೆಯಪ್ಪ ಅಂದರೆ ಅದು ಈಥೀನ್ ಅಂತ. ಇಲ್ಲಿ ಪ್ರೋಪೀನ್ ಅಂದರೆ ದ ಮಾಲಿಕ್ಯುಲರ್ ಫಾರ್ಮುಲಾ C3H6. ಸೊ ಇಲ್ಲಿ C3 1 2 3 ಬಟ್ ಎಲ್ಲದರಲ್ಲೂ ಕೂಡ ಏನಾಗಲ್ಲ, ಇಲ್ಲಿ ಡಬಲ್ ಬಾಂಡನ್ನು ಫಾರ್ಮೇಷನ್ ಆಗಲ್ಲ. ಯಾವುದಾದ್ರೂ 2 ಕಾರ್ಬನ್ ಕಾಂಪೌಂಡಿನ ಮಧ್ಯೆ ಮಾತ್ರ ಏನಾಗುತ್ತೆ, ಇಲ್ಲಿ ಡಬಲ್ ಬಾಂಡನ್ನು ಫಾರ್ಮೇಷನ್ ಆಗುತ್ತೆ. ಉಳಿದಿದ್ದೆಲ್ಲವೂ ಕೂಡ ಏನಾಗಿರುತ್ತೆ, ಸಿಂಗಲ್ ಕೋವಲೆಂಟ್ ಬಾಂಡನ್ನು ಇರುತ್ತೆ. ನೋಟ್ ಡೌನ್ ದ ಪಾಯಿಂಟ್. ಎಲ್ಲದರಲ್ಲೂ ಕೂಡ ಏನಿರಲ್ಲ, ಡಬಲ್ ಇರಲ್ಲ. ಫಸ್ಟಿಗೆ ಅಥವಾ ಲಾಸ್ಟಿಗೆ ಮಾತ್ರ ಏನಿರುತ್ತೆ, ಇಲ್ಲಿ ಡಬಲ್ ಕೋವಲೆಂಟ್ ಬಾಂಡನ್ನು ಇರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಸೊ ಇಟ್ಸ್ ಮಾಲಿಕ್ಯುಲರ್ ಫಾರ್ಮುಲಾ ಇಸ್ C3H6. ಇದ್ರ ಮಾಲಿಕ್ಯುಲರ್ ಫಾರ್ಮುಲಾ C3H6 ಇದೆ. ಇಲ್ಲಿ ಕೌಂಟ್ ಮಾಡಿರಿ. ಪ್ರೋಪೀನಲ್ಲಿ 3 ಕಾರ್ಬನನ್ನು ಇದೆ, 6 ಹೈಡ್ರೋಜನನ್ನು ಇದೆ. ಸೊ 1 2 3 ಕಾರ್ಬನ್ ಆ್ಯಂಡ್ 2 3 4 5 6 ಹೈಡ್ರೋಜನನ್ನು ಇದೆ. ಸೊ ಇಟ್ಸ್ ಮಾಲಿಕ್ಯುಲರ್ ಫಾರ್ಮುಲಾ ಇಸ್ C3H6. ಇಟ್ ಈಸ್ ಕನ್ಸಿಡರ್ಡ್ ಆ್ಯಸ್ ಪ್ರೋಪೀನ್ ಬಿಕಾಸ್ ಇಟ್ ಕಂಟೈನ್ಸ್ ದ 3 ಕಾರ್ಬನ್ ಆಟಮ್ಸ್. ಇದನ್ನು ನಾವು ಪ್ರೋಪೀನ್ ಅಂತ ಕರಿತೀವಿ. ಯಾಕಪ್ಪ ಅಂದರೆ ಇದರಲ್ಲಿ 3 ಕಾರ್ಬನ್ ಆಟಮ್ಸನ್ನು ಇದ್ದಾವೆ, 6 ಹೈಡ್ರೋಜನ್ ಆಟಮ್ಸನ್ನು ಇದೆ. ಸೊ ಹಾಗೆಯೇ ಆಲ್ಕೈನ್ಸ್ ಹ್ಯಾಸ್ ಟ್ರಿಪಲ್ ಬಾಂಡ್ ಬಿಟ್ವೀನ್ ದ 2 ಕಾರ್ಬನ್ ಆಟಮ್ಸ್ ಆ್ಯಂಡ್ ಎಂಡ್ ವಿತ್ ಐನ್. ಸೊ ಇಲ್ಲಿ ಕಾರ್ಬನ್ ಟು ಕಾರ್ಬನ್ ಮಧ್ಯೆ ಏನಾಗಿರುತ್ತೆ, 3 ಟ್ರಿಪಲ್ ಕೋವಲೆಂಟ್ ಬಾಂಡನ್ನು ಫಾರ್ಮೇಷನ್, 3 ಗೆರೆ ಇದೆಯಲ್ಲ, ಆ 3 ಗೆರೆಯನ್ನು ಟ್ರಿಪಲ್ ಕೋವಲೆಂಟ್ ಬಾಂಡನ್ನು ಫಾರ್ಮೇಷನ್ ಆಗಿದೆ. ಸೊ ಅದನ್ನು ನಾವು ಏನಂತ ಕರಿತೀವಿ, ಆಲ್ಕೈನ್ಸ್ ಅಂತ ಕರಿತೀವಿ. ಇಟ್ ಈಸ್ ಎಂಡ್ ವಿತ್ ಐನ್. ಇದು ಐನಿಂದ ಎಂಡ್ ಆಗುತ್ತೆ. ಈಥೈನ್, ಪ್ರೋಪೈನ್, ಬ್ಯೂಟೈನ್, ಪೆಂಟೈನ್, ಹೆಕ್ಸೈನ್, ಹೆಪ್ಟೈನ್, ಆಕ್ಟೈನ್ ಎಕ್ಸೆಟ್ರಾ. ಈ ಥರ ಏನಾಗುತ್ತೆ, ಐನಿಂದ ಇದನ್ನು ಎಂಡ್ ಆಗುತ್ತೆ. ಸೊ ಇದನ್ನು ಅಷ್ಟೇ, ಇನ್ ಬಿಟ್ವೀನ್ ದ ಕಾರ್ಬನ್ ಆಟಮ್ಸ್ ಟ್ರಿಪಲ್ ಬಾಂಡ್ ಈಸ್ ಫಾರ್ಮ್ಡ್ ಬಟ್ 1 ಕಾರ್ಬನ್ ಆಟಮ್ಸ್ ಆರ್ ಬೌಂಡೆಡ್ ಟು ದ 1 ಹೈಡ್ರೋಜನ್ ಆಟಮ್. ಸೊ ಈ ಕಾರ್ಬನ್ನಿನ ಮಧ್ಯೆ ಏನಿರುತ್ತೆ, ಟ್ರಿಪಲ್ ಕೋವಲೆಂಟ್ ಬಾಂಡನ್ನು ಇರುತ್ತೆ. ಸೊ ಆದರೆ 1 ಕಾರ್ಬನ್ ಆಟಮ್ ಒಂದೇ ಹೈಡ್ರೋಜನ್ ಆಟಮನ್ನು ಇಲ್ಲಿ ಕಾನ್ಸ್ಟಿಟ್ಯೂಟ್ ಮಾಡ್ಕೊಳ್ಳುತ್ತೆ. ಸೊ ಆಲ್ಕೀನಲ್ಲಿ 1 ಕಾರ್ಬನ್ ಆಟಮ್ಸ್ ಆರ್ ಬೌಂಡೆಡ್ ಟು 2 ಹೈಡ್ರೋಜನ್ ಆಟಮ್. ಆಲ್ಕೀನಲ್ಲಿ 2 ಬಾಂಡನ್ನು ಇರೋದ್ರಿಂದ 1 ಕಾರ್ಬನ್ ಆಟಮನ್ನು 2 ಹೈಡ್ರೋಜನ್ ಆಟಮನ್ನು ಬೌಂಡೆಡ್ ಮಾಡ್ಕೊಳ್ಳುತ್ತೆ. ಬಟ್ ಆಲ್ಕೀನಲ್ಲಿ 1 ಕೋವಲೆಂಟ್ ಬಾಂಡನ್ನು ಒಂದೇ ಹೈಡ್ರೋಜನ್ ಆಟಮನ್ನು ಇಲ್ಲಿ ಬೌಂಡೆಡ್ ಮಾಡ್ಕೊಂಡಿರುತ್ತೆ. ಹಾಗೆಯೇ ಪ್ರೋಪೈನ್. ಸೊ ಪ್ರೋಪೈನ್ ಮೀನ್ಸ್ C3, ಈಥೈನ್ ಮೀನ್ಸ್ 2, ಪ್ರೋಪೈನ್ ಮೀನ್ಸ್ 3, ಬ್ಯೂಟೈನ್ ಮೀನ್ಸ್ 4. ಸೊ ಇಲ್ಲಿ ಪ್ರೋಪೈನ್ ಅಂದರೆ 3, C3H4. ಸೊ ಇನ್ ಬಿಟ್ವೀನ್ ದ ಕಾರ್ಬನ್ ಆಟಮ್ಸ್ ಟ್ರಿಬಲ್ ಬಾಂಡ್ ಈಸ್ ಫಾರ್ಮ್. ಯಾವುದಾದ್ರೂ 2 ಕಾರ್ಬನ್ ಮಧ್ಯೆ ಮಾತ್ರ ಈ 3 ಬಾಂಡ್ ಇರುತ್ತೆ, ಉಳಿದಿದ್ದೆಲ್ಲವೂ ಸಿಂಗಲ್ ಬಾಂಡ್ ಇರುತ್ತೆ ಅಂತ ಹೇಳಿದ್ದೀನಿ. ಸೊ ಇಲ್ಲಿ 1 ಕಾರ್ಬನ್ ಆಟಮ್ಸ್ ಇಟ್ ಬೌಂಡೆಡ್ ಟು ದ 1 ಹೈಡ್ರೋಜನ್ ಆಟಮ್ ಅಂತ ಹೇಳಿದ್ದೀನಿ. ಸೊ ಇದು ಟ್ರಿಬಲ್ ಬಾಂಡ್ ಆದಮೇಲೆ ಸಿ ಇದೆ, ಆಮೇಲೆ ಸಿಂಗಲ್ ಬಾಂಡನ್ನು ಫಾರ್ಮೇಷನ್ ಆಗಿದೆ. ಈ ಸಿಂಗಲ್ ಬಾಂಡ್ ಇಟ್ ಈಸ್ ನಾಟ್ ಎನ್ ಕನ್ಸಿಡರ್ಡ್ ಆ್ಯಸ್ ಟ್ರಿಬಲ್ ಕೋವಲೆಂಟ್ ಬಾಂಡ್. ಇದನ್ನು ಟ್ರಿಬಲ್ ಕೋವಲೆಂಟ್ ಬಾಂಡಿಗೆ ಕನ್ಸಿಡರ್ ಮಾಡಲ್ಲ. ಸೊ ಒಂದೇ ಒಂದು ಕಾರ್ಬನ್ ಬಾಂಡನ್ನು ಇರೋದ್ರಿಂದ ಬಾಂಡಿನ ಮಧ್ಯೆ ಒಂದೇ ಒಂದು ಸಿಂಗಲ್ ಬಾಂಡ್ಸನ್ನು ಇರೋದ್ರಿಂದ 1 ಕಾರ್ಬನ್ ಆಟಮ್ಸ್ ಆರ್ ಬೌಂಡೆಡ್ ಟು ದ 3 ಹೈಡ್ರೋಜನ್ ಆಟಮ್. ಸೊ ಇಟ್ ಈಸ್ ಆನ್ ಪ್ರೋಪೈನ್. ಸೊ ನೆಕ್ಸ್ಟ್ ವಿ ಶಾಲ್ ಡಿಸ್ಕಸ್ ದ isomerism. Okay dear students, today we shall discuss about the how double covalent bond or triple covalent bond are formed and electron dot structure of methane ethane molecule, and how the carbon compounds form a very large number of carbons and then hydrocarbons of saturated and unsaturated hydrocarbons. So okay, thank you.